ನಮಸ್ಕಾರ. ನಾನು ಇವತ್ತು ಈ ತೂಕದ ಹೆಚ್ಚಳಕ್ಕೆ ನಿದ್ರೆ ಹೇಗೆ ಕಾರಣವಾಗುತ್ತೆ ಮತ್ತೆ ಈ ಸ್ಲೀಪ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಕೆಲವೊಂದು ಸಲಹೆಗಳನ್ನ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಮೊದಲನೆಯದಾಗಿ ಹೇಗೆ ಈ ನಿದ್ರೆ ತೂಕದ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸೊ ನಮಗೆ ಈ ನಿದ್ರೆ ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಇದು ಈ ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದರಿಂದ ಈ ಅಪಟೈಟ್ ಮತ್ತೆ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಓಕೆ, ಸೊ ಯಾವಾಗ ಸರಿಯಾಗಿ ನಿದ್ದೆ ಮಾಡೋದಿಲ್ವೋ, ಯಾವಾಗ ಡಿಸ್ಟರ್ಬ್ ಸ್ಲೀಪ್ ಇದೆಯೋ, ಆಗ ಈ ಹಾರ್ಮೋನ್ಸ್ ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಗ್ರೆಲಿನ್ ಮತ್ತೆ ಲೆಪ್ಟಿನ್ ಹಾರ್ಮೋನ್ಸ್ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಓಕೆ, ಯಾವಾಗ ನಾವು ಸರಿಯಾಗಿ ನಿದ್ದೆ ಮಾಡೋದಿಲ್ವೋ ಆಗ ಈ ಗ್ರೆಲಿನ್ ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ ಮತ್ತೆ ಈ ಲೆಪ್ಟಿನ್ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆಗುತ್ತೆ. ಈ ಗ್ರೆಲಿನ್ ಹಾರ್ಮೋನ್ ಈ ಅಪಟೈಟ್ ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಹಸುವ ಆಗೋ ತರ ಮಾಡೋ ಹಾರ್ಮೋನ್ ಈ ಗ್ರೆಲಿನ್ ಹಾರ್ಮೋನ್. ಓಕೆ, ಈ ಲೆಪ್ಟಿನ್ ಹಾರ್ಮೋನ್ ಈ ಹಸಿವನ್ನ ಕಡಿಮೆ ಮಾಡೋದಿಕ್ಕೆ ಅಂದ್ರೆ ಫುಲ್ನೆಸ್ ನ ಸಿಗ್ನಲ್ ಕೊಡೋದಿಕ್ಕೆ ಈ ಲೆಪ್ಟಿನ್ ಹಾರ್ಮೋನ್ ಸಹಾಯ ಮಾಡುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಈ ಗ್ರೆಲಿನ್ ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ, ಲೆಪ್ಟಿನ್ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆಗುತ್ತೆ. ಸೊ ಇದರಿಂದ ಹಸಿವು ಜಾಸ್ತಿ ಆಗುತ್ತೆ. ಓಕೆ, ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಅಗತ್ಯಕ್ಕಿಂತ ಜಾಸ್ತಿ ಆಹಾರನ ಸೇವನೆ ಮಾಡ್ತೀರಾ. ಯಾಕಂದ್ರೆ ಕ್ರೇವಿಂಗ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಸೊ ನೀವು ಅಗತ್ಯಕ್ಕಿಂತ ಜಾಸ್ತಿ ಆಹಾರನ ಸೇವನೆ ಮಾಡ್ತೀರಾ. ಸೊ ಇದರಿಂದ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ಅಗತ್ಯಕ್ಕಿಂತ ಜಾಸ್ತಿ ಆಗುತ್ತೆ. ಓಕೆ, ಸೊ ಇದು ವೆಯ್ಟ್ ಗೇನ್ಗೆ ಕಾರಣ ಆಗುತ್ತೆ, ತೂಕದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಓಕೆ, ಸೊ ಇನ್ನೊಂದು ಕಡೆಯಿಂದ ನೋಡೋದಾದ್ರೆ, ಯಾವಾಗ ನಿದ್ದೆ ಸರಿಯಾಗಿ ಮಾಡೋದಿಲ್ವೋ, ಡಿಸ್ಟರ್ಬ್ ಸ್ಲೀಪ್ ಇದೆಯೋ, ಓಕೆ, ನೈಟ್ ಹೊತ್ತು ನಿಮಗೆ ಸರಿಯಾಗಿ ನಿದ್ದೆ ಮಾಡೋದಿಕ್ಕೆ ಆಗ್ತಾ ಇರೋದಿಲ್ವೋ, ಪದೇ ಪದೇ ಎಚ್ಚರ ಆಗೋದು, ಸೊ ಈ ರೀತಿ ಎಲ್ಲ ಇದ್ದಾಗ ನಮ್ಮ ದೇಹ ಈ ಕಾರ್ಬೋಹೈಡ್ರೇಟ್ನ ಸರಿಯಾಗಿ ಪ್ರೊಸೆಸ್ ಮಾಡೋದಿಲ್ಲ ಮತ್ತು ಶೇಖರಣೆಯನ್ನ ಮಾಡೋದಿಲ್ಲ, ಅಂದ್ರೆ ಸ್ಟೋರೇಜ್ ಅನ್ನ ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಈ ಶುಗರ್ ಲೆವೆಲ್ ಬ್ಲಡ್ ಅಲ್ಲಿ ಜಾಸ್ತಿ ಆಗುತ್ತೆ, ಅಂದ್ರೆ ಹೈ ಬ್ಲಡ್ ಶುಗರ್ ಲೆವೆಲ್ ಆಗುತ್ತೆ. ಇದು ಈ ಫ್ಯಾಟ್ ಸ್ಟೋರೇಜ್ಗೆ ಕಾರಣ ಆಗುತ್ತೆ. ಏನಾಗುತ್ತೆ ಅಂದ್ರೆ ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಓಕೆ, ಸೊ ಇದು ಈ ಓವರ್ ವೇಟ್ ಮತ್ತೆ ಒಬೆಸಿಟಿಗೆ ಕಾರಣ ಆಗುತ್ತೆ. ಸೊ ನಾನು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ನನ್ನ ಚಾನಲ್ ಅಲ್ಲಿ ಚೆಕ್ ಮಾಡಬಹುದು. ಓಕೆ, ಸೊ ಈ ರೀತಿ ಈ ನಿದ್ರೆ ಸರಿಯಾಗಿ ಮಾಡದಿದ್ದಾಗ ಇದು ಈ ತರ ತೂಕದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಓಕೆ, ಸೊ ಹೇಗೆ ಈ ಕ್ವಾಲಿಟಿ ಆಫ್ ಸ್ಲೀಪ್ ನ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ಅದಕ್ಕೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಗೆಲ್ಲರಿಗೂ ನೀಡ್ತಾ ಇದ್ದೀನಿ. ಓಕೆ, ಸೊ ಮೊದಲನೆಯದಾಗಿ ನೋಡೋದಾದ್ರೆ, ನೀವು ಸ್ಥಿರವಾದ ನಿದ್ರಾ ವೇಳಾಪಟ್ಟಿಯನ್ನು ರಚನೆ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಸೊ ನೀವು ಮಲಗುವ ಮತ್ತೆ ಎದ್ದೇಳುವ ಸಮಯ ಪ್ರತಿದಿನ ಒಂದೇ ರೀತಿ ಇರೋ ತರ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಎಕ್ಸಾಂಪಲ್, ಇವತ್ತು ಬೇಗ ಮಲಗಿ ನಾಳೆ ಲೇಟ್ ಆಗಿ ಮಲಗೋದು, ಒಂದಿನ ಬೇಗ ಎದ್ದು ಇನ್ನೊಂದಿನ ಲೇಟ್ ಆಗಿ ಎದ್ದೊಳೋದು, ಈ ರೀತಿ ಮಾಡೋದ್ರಿಂದ ಓಕೆ, ನಮ್ಮ ಇಂಟರ್ನಲ್ ಕ್ಲಾಕ್ ಸರಿಯಾಗಿ ರೆಗ್ಯುಲೇಟ್ ಆಗೋದಿಲ್ಲ, ಅಂದ್ರೆ ನಮ್ಮ ಆಂತರಿಕ ಗಡಿಯಾರ ಸರಿಯಾಗಿ ರೆಗ್ಯುಲೇಟ್ ಆಗೋದಿಲ್ಲ. ಸೊ ಇದರಿಂದ ಇದು ನಮ್ಮ ನಿದ್ದೆಗೆ ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ಆದ್ರಿಂದ ನೀವು ಒಂದು ಸ್ಥಿರವಾದ ವೇಳಾಪಟ್ಟಿಯನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಅಂದ್ರೆ ಕನ್ಸಿಸ್ಟೆನ್ಸಿ ಇರೋ ತರ ನೀವು ನೋಡ್ಕೊಳ್ಬೇಕಾಗತ್ತೆ ಪ್ರತಿದಿನ. ಓಕೆ, ಸೊ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದ್ರೆ ಪರವಾಗಿಲ್ಲ, ಆದ್ರೆ ತುಂಬಾ ಡಿಫ್ರೆನ್ಸು ಇರಬಾರ್ದು. ಓಕೆ, ಈವನ್ ವೀಕೆಂಡ್ಸ್ ಅಲ್ಲೂ ಕೂಡ. ಓಕೆ, ಸೊ ನೀವು ಆದಷ್ಟು ಓಕೆ ಸೇಮ್ ಟೈಮಿಂಗ್ಸ್ ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ, ಓಕೆ, ನೀವು ಕೆಲವೊಂದು ರಿಲ್ಯಾಕ್ಸಿಂಗ್ ಹ್ಯಾಬಿಟ್ಸ್ ನ ರೂಢಿಸ್ಕೊಳ್ಬೇಕಾಗತ್ತೆ. ಓಕೆ, ಸೊ ಎಕ್ಸಾಂಪಲ್ಸ್, ಬುಕ್ ಓದೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ಓಕೆ, ಮೈಂಡ್ಫುಲ್ನೆಸ್ ನ ಪ್ರಾಕ್ಟೀಸ್ ಮಾಡೋದಿರ್ಬೋದು, ಅನಗತ್ಯವಾಗಿ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡದೇ ಇರೋದು. ಸೊ ಈ ರೀತಿ ರಿಲ್ಯಾಕ್ಸಿಂಗ್ ಹ್ಯಾಬಿಟ್ಸ್ ನ ರೂಢಿಸ್ಕೊಳ್ಳೋದ್ರಿಂದ ಇದು ನಮಗೆ ಉತ್ತಮವಾದ ನಿದ್ದೆ ಬರೋದಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ, ನೀವು ಈ ಬ್ಲೂ ಲೈಟ್ ಅನ್ನ ಲಿಮಿಟ್ ಮಾಡಬೇಕಾಗತ್ತೆ. ಓಕೆ, ಸೊ ಅಂದ್ರೆ ಈ ಟಿವಿ ನೋಡೋದಿರ್ಬೋದು, ಮೊಬೈಲ್ ನೋಡೋದಿರ್ಬೋದು, ಓಕೆ, ಸೊ ಕಂಪ್ಯೂಟರ್ನ ನೋಡೋದಿರ್ಬೋದು, ಯಾವುದೇ ತರದ ಸ್ಕ್ರೀನ್ಗಳನ್ನ ಆದಷ್ಟು ನೀವು ಕಡಿಮೆ ಯೂಸ್ ಮಾಡಬೇಕಾಗತ್ತೆ. ಓಕೆ, ಮಲಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 1 ಅವರ್ ಮುಂಚೆ, ಓಕೆ, 1 ಗಂಟೆಗಿಂತ ಮುಂಚೆ ನೀವು ಈ ಎಲ್ಲಾ ಸ್ಕ್ರೀನ್ಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂತ ಅಂದ್ರೆ ಇವುಗಳಿಂದ ಹೊರ ಬರುವಂತಹ ಬ್ಲೂ ಲೈಟ್, ಓಕೆ, ಸೊ ಇದು ಏನ್ ಮಾಡುತ್ತೆ ಅಂತ ಅಂದ್ರೆ ಈ ಮೆಲಟೋನಿನ್ ಹಾರ್ಮೋನ್ ಉತ್ಪತ್ತಿನ ಕಡಿಮೆ ಮಾಡುತ್ತೆ. ಓಕೆ, ಸೊ ಈ ಮೆಲಟೋನಿನ್ ಹಾರ್ಮೋನ್ ಈ ನಿದ್ರೆಗೆ ತುಂಬಾ ಅವಶ್ಯಕವಾಗಿ ಬೇಕಾದಂತಹ ಹಾರ್ಮೋನ್. ಓಕೆ, ಸೊ ಇದು ಈ ಬ್ರೈನ್ ಇಂದ ಉತ್ಪತ್ತಿ ಆಗುತ್ತೆ. ಇದು ಡಾರ್ಕ್ನೆಸ್ಗೆ ಜಾಸ್ತಿ ರೆಸ್ಪಾಂಡ್ ಮಾಡುತ್ತೆ.
ಓಕೆ, ಯಾವಾಗ ಬ್ಲೂ ಲೈಟ್ಗೆ ನಾವು ಜಾಸ್ತಿ ಎಕ್ಸ್ಪೋಸ್ ಆಗ್ತೀವೋ ಈ ಮೆಲಟೋನಿನ್ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆಗುತ್ತೆ. ಓಕೆ, ಸೊ ಇದರಿಂದ ಇದು ನಮ್ಮ ನಿದ್ದೆಗೆ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ಇದು ಸರ್ಕ್ಯಾಡಿಯನ್ ರಿದಮ್ಗೆ ಎಫೆಕ್ಟ್ ಮಾಡೋದ್ರಿಂದ, ಸರಿಯಾಗಿ ರೆಗ್ಯುಲೇಟ್ ಆಗದೆ ಇರೋದ್ರಿಂದ ಇಲ್ಲಿ ನಿದ್ದೆಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಆದ್ರಿಂದ ನೀವು ಆದಷ್ಟು ಸೊ ಈ ಮೊಬೈಲ್ಸ್, ಟಿವಿ, ಕಂಪ್ಯೂಟರ್ನ ಆದಷ್ಟು ಕಡಿಮೆ ಯೂಸ್ ಮಾಡಬೇಕು ಮಲಗೋದಿಕ್ಕಿಂತ ಮುಂಚೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ನೀವು ಈ ಡಯಟ್ ಮತ್ತೆ ಹೈಡ್ರೇಷನ್ ಬಗ್ಗೆ ತುಂಬಾ ಗಮನ ಕೊಡಬೇಕಾಗತ್ತೆ. ಹೌದು, ಸೊ ನೀವು ಈ ಹೆವಿ ಮೀಲ್ಸ್ನ ಮಲಗೋಕ್ಕಿಂತ ಮುಂಚೆ ಮಾಡಬಾರ್ದು. ಅಟ್ಲೀಸ್ಟ್ 2 ರಿಂದ 3 ಗಂಟೆ ಗ್ಯಾಪ್ ಇರಬೇಕು ಮಲಗೋಕ್ಕಿಂತ ಮುಂಚೆ. ನೀವು ಆಹಾರ ಸೇವನೆ ಮಾಡೋದಕ್ಕೆ. ಓಕೆ, ಸೊ ಅಟ್ಲೀಸ್ಟ್ 2 to 3 hours ಗ್ಯಾಪ್ನ ನೀವು ಕೊಡಬೇಕಾಗತ್ತೆ. ಓಕೆ, ಮತ್ತೆ ಈ ಕಾಫಿ, ಟೀ, ಆಲ್ಕೋಹಾಲ್, ಈ ಸ್ಟಿಮ್ಯುಲೆಂಟ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಓಕೆ, ಆದಷ್ಟು ನೀವು 4 o'clock ಮೇಲೆ ಇವುಗಳನ್ನೆಲ್ಲ ಲಿಮಿಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು. ಓಕೆ, ಸೊ ಇದು ನಿದ್ರೆಗೆ ಎಫೆಕ್ಟ್ ಮಾಡೋದಿಲ್ಲ. ಯಾವಾಗ ನೀವು ಈ ಸ್ಟಿಮ್ಯುಲೆಂಟ್ಸ್ ಕೈಂಡ್ ಆಫ್ ಥಿಂಗ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ತಿರೋ ಇದು ನಮ್ಮ ನಿದ್ರೆಗೆ ಎಫೆಕ್ಟ್ ಮಾಡುತ್ತೆ. ಓಕೆ, ಸೊ ಆದ್ರಿಂದ ಇವುಗಳನ್ನ ಲಿಮಿಟ್ ಮಾಡಬೇಕಾಗತ್ತೆ. ಓಕೆ, ಸೊ ನಾನು ಈ ನ್ಯೂಟ್ರಿಷನ್ ಹೇಗೆ ನಿದ್ದೆಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ, ಸೊ ನೀವು ಅಲ್ಲಿ ನೋಡ್ಬೋದು. ಸೊ ನೀವು ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಸೊ ನೀವು ಈ ದಿನನಿತ್ಯ ಆಕ್ಟಿವ್ ಆಗಿರ್ಬೇಕು, ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕಾಗುತ್ತೆ. ಅಂದ್ರೆ ದಿನನಿತ್ಯ ನೀವು ವ್ಯಾಯಾಮ ಮಾಡಬೇಕು. ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಸೈಕ್ಲಿಂಗ್ ಅಥವಾ ಇನ್ನು ಯೋಗಾಭ್ಯಾಸ ಪ್ರಾಕ್ಟೀಸ್ ಮಾಡೋದಿರ್ಬೋದು. ಇವುಗಳನ್ನ ನೀವು ದಿನನಿತ್ಯ ಅಟ್ಲೀಸ್ಟ್ 30 to 45 minutes ಆದ್ರೂ ಮಾಡಬೇಕಾಗತ್ತೆ. ಇದು ಈ ನಿದ್ರೆಯ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಕೆಲವೊಂದು ಸ್ಟಡಿಗಳ ಪ್ರಕಾರನೂ ಕೂಡ ಸೊ ಯಾರು ದಿನನಿತ್ಯ ಆಕ್ಟಿವ್ ಆಗಿದ್ದರು, ಫಿಸಿಕಲಿ ಆಕ್ಟಿವ್ ಆಗಿದ್ದರು, ಅವರ ನಿದ್ದೆಯ ಕ್ವಾಲಿಟಿನೂ ಕೂಡ ಇಂಪ್ರೂವ್ ಆಗಿರೋದು ಕಂಡು ಬಂದಿದೆ. ಸೊ ಆದ್ರಿಂದ ಸೊ ನೆಕ್ಸ್ಟ್ ನೋಡೋದಾದ್ರೆ ಸೊ ನೀವು ಈ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡುವಂತಹ ಅಭ್ಯಾಸಗಳನ್ನ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಸೊ ಮೆಡಿಟೇಷನ್, ಧ್ಯಾನ ಮಾಡೋದಿರ್ಬೋದು, ಮತ್ತೆ ಡೀಪ್ ಬ್ರೀತಿಂಗ್, ದೀರ್ಘ ಉಸಿರಾಟ ಮಾಡೋದಿರ್ಬೋದು, ಮೈಂಡ್ಫುಲ್ನೆಸ್ನ ಪ್ರಾಕ್ಟೀಸ್ ಮಾಡೋದಿರ್ಬೋದು. ಸೊ ಈ ರೀತಿ ಅಭ್ಯಾಸಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದ್ರೆ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ, ಪ್ರಶಾಂತವಾಗುತ್ತೆ. ಆಗ ಸರಿಯಾದ ಕ್ವಾಲಿಟಿ ನಿದ್ದೆ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸೊ ನೀವು ದಿನದ ಟೈಮಲ್ಲಿ ನಿದ್ದೆಯನ್ನ ಕಡಿಮೆ ಮಾಡಬೇಕಾಗತ್ತೆ. ಸೊ ಅಂತ ಅಂದ್ರೆ ಸೊ ನೀವು ದಿನದ ಟೈಮಲ್ಲಿ ಜಾಸ್ತಿ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ರಾತ್ರಿ ನಿದ್ದೆಗೆ ಎಫೆಕ್ಟ್ ಮಾಡುತ್ತೆ. ಸೊ ನಿಮ್ಗೆ ನಿದ್ದೆ ಮಾಡಬೇಕು, ಬರ್ತಾ ಇದೆ, ಮಾಡಲೇಬೇಕು ಅಂತ ಅಂದಾಗ ಸೊ 20 to 30 minutes ಆದಷ್ಟು ಬೆಳಗ್ಗೆ ಟೈಮಲ್ಲಿ ಮಾಡಬೇಕು. ಸೊ 3 o'clock ಆದ್ಮೇಲೆ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ, ನೀವು ತುಂಬಾ ಲೇಟ್ ಈವ್ನಿಂಗ್ ಅಲ್ಲಿ ನಿದ್ದೆ ಮಾಡೋದ್ರಿಂದ ಇದು ರಾತ್ರಿ ನಿದ್ದೆಗೆ ಎಫೆಕ್ಟ್ ಮಾಡುತ್ತೆ. ಸೊ ಆದ್ರಿಂದ ಸೊ ನೆಕ್ಸ್ಟ್ ನೋಡೋದಾದ್ರೆ ನೀವು ನಿಮ್ಮ ದೇಹವನ್ನ ನ್ಯಾಚುರಲ್ ಲೈಟ್ಗೆ ಎಕ್ಸ್ಪೋಸ್ ಮಾಡಬೇಕಾಗತ್ತೆ. ಸೊ ನಮಗೆ ನೈಸರ್ಗಿಕವಾಗಿ ಸಿಗುವಂತಹ ಬೆಳಕು ಅಂತ ಅಂದ್ರೆ ಅದು ಸೂರ್ಯನ ಬೆಳಕು. ನಾವು ನಮ್ಮ ಸೂರ್ಯನ ಬೆಳಕಿಗೆ ನಮ್ಮ ದೇಹವನ್ನ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ, ಮೇನ್ಲಿ ಬೆಳಗ್ಗೆ ಹೊತ್ತು. ಯಾಕಂತ ಅಂದ್ರೆ ಇದು ನಮ್ಮ ಸರ್ಕ್ಯಾಡಿಯನ್ ರಿದಮ್ನ ರೆಗ್ಯುಲೇಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ನಮ್ಮ ಇಂಟರ್ನಲ್ ಕ್ಲಾಕ್, ಆಂತರಿಕ ಗಡಿಯಾರನ ರೆಗ್ಯುಲೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದರಿಂದ ಉತ್ತಮವಾದ ನಿದ್ದೆಯೂ ಕೂಡ ಬರುತ್ತೆ. ಸೊ ಆದ್ರಿಂದ ಅಟ್ಲೀಸ್ಟ್ 15 to 20 minutes ದಿನನಿತ್ಯ ನೀವು ಸನ್ಲೈಟ್ಗೆ ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡೋದನ್ನ ಮರಿಬಾರ್ದು. ಸೊ ಈ ರೀತಿ ನೀವು ಎಲ್ಲ ಪಾಯಿಂಟ್ಸ್ಗಳನ್ನ ನಾನು ಏನೇನು ಸಲಹೆ ನೀಡಿದ್ನೋ ಅವುಗಳನ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ತಾ ಬಂದ್ರೆ ನಿಮ್ಮ ನಿದ್ರೆಯ ಕ್ವಾಲಿಟಿಯನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೋದು. ಮತ್ತೆ ಅನಗತ್ಯವಾಗಿ ಈ ತೂಕ ಹೆಚ್ಚಳವಾಗೋದನ್ನ ನೀವು ತಪ್ಪಿಸ್ಬೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನೀವು ಈ ಎಲ್ಲ ಸಲಹೆಗಳನ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.